ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿ ಎನಿಪಾನಂದ ತೀರ್ಥರ ನೆನೆವೆನನು ದಿನವೂ. ವಿರಿಂಚಿ ಎನಿಪಾನಂದ ತೀರ್ಥರ ನೆನೆವೆನನು ದಿನವೂ. ಶ್ರೀ ಗುರುಭ್ಯೋ ನಮಃ. ಮಂಗಳಾಚರಣ ಸಂಧಿಯ 9ನೆಯ ನುಡಿ ಮತ್ತು ಅರ್ಥಾನುಸಂಧಾನ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿ ಎನಿಪಾನಂದ ತೀರ್ಥರ ನೆನೆವೆನನು ದಿನವೂ. ಇಲ್ಲಿ ಜಗನ್ನಾಥದಾಸರು ನಮ್ಮೆಲ್ಲರ ಮೂಲ ಗುರುಗಳಾದ ಶ್ರೀಮದಾನಂದ ತೀರ್ಥರ ಸ್ವರೂಪ ಏನು, ಅವರು ಹೇಳಿರತಕ್ಕಂಥ ತತ್ವ ಏನು ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸುತ್ತಾರೆ. ಶಬ್ದಾರ್ಥ: ಪಂಚಭೇದಗಳು: ಜೀವೇಶ ಭೇದ, ಜೀವ ಜೀವ ಭೇದ, ಜಡೇಶ ಭೇದ, ಜೀವ ಜಡ ಭೇದ, ಜಡ ಜಡ ಭೇದ. ಇವು ಪಂಚಭೇದಗಳು. ಪಂಚವಿಂಶತಿ ಎಂದರೆ 25, ಪಂಚಿಕೆ ಎಂದರೆ ಗ್ರಂಥ, ಪಂಚಮುಖ 5 ತಲೆಯುಳ್ಳ ರುದ್ರದೇವರು, ಪಂಚರೂಪ ಅನಿರುದ್ಧಾದಿ ರೂಪಗಳು, ಭಗವಂತನ ಅನಿರುದ್ಧಾದಿ ರೂಪಗಳು. ಭಾವಾರ್ಥ: 5 ಭೇದಗಳಿಂದ ಕೂಡಿರತಕ್ಕಂಥ ಈ ಪ್ರಪಂಚಕ್ಕೆ ಅನಿರುದ್ಧಾದಿ 5 ರೂಪದ ಭಗವಂತನೊಬ್ಬನೇ ನಿಯಾಮಕ, ಪ್ರೇರಕ ಹಾಗೂ ಸರ್ವಸ್ವಾಮಿ ಎಂಬುದಾಗಿ ತಿಳಿಸಿದ ಮಹಾನುಭಾವರು ನಮ್ಮ ಜಗದ್ಗುರುಗಳಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದರು. ಇಂತಹ ಸರ್ವ ಪ್ರೇರಕ ಸರ್ವಸ್ವಾಮಿಗೆ ಕಿಂಕರರು ಯಾರ್ಯಾರು ಎಂದರೆ ಪಂಚಮುಖವುಳ್ಳ ರುದ್ರದೇವರು, ಇಂದ್ರಾದಿ ದೇವತೆಗಳು. ಇವರೆಲ್ಲರೂ ಭಗವಂತನ ಕಿಂಕರರಾಗಿದ್ದಾರೆ. ಪಂಚವಿಂಶತಿ ತತ್ವ: ಪಂಚವಿಂಶತಿ ಎಂದರೆ 25 ತತ್ವಗಳು. 25 ತತ್ವಗಳು 5 ತನ್ಮಾತ್ರಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಪಂಚಭೂತಗಳು, ಅಹಂಕಾರ, ಮನಸ್ಸು, ಬುದ್ಧಿ ಹಾಗೂ ಚಿತ್ತ ಇವು 4 ಮತ್ತು ಪರಮಾತ್ಮ ಒಬ್ಬ. ಒಟ್ಟು 25 ತತ್ವಗಳು. ಹೀಗೆ ವಿಷ್ಣು ಸರ್ವೋತ್ತಮ, ನಂತರ ರಮಾದೇವಿಯರು, ನಂತರ ಬ್ರಹ್ಮವಾಯುಗಳು, ತದನಂತರ ವಾಣಿಭಾರತೀಯರು ಎಂಬ ಈ ತಾರತಮ್ಯವನ್ನು ತೋರಿಸಿ ಮೋಕ್ಷದ ಉಪಾಯವನ್ನು ತಿಳಿಸಿಕೊಟ್ಟಂಥ ಭಾವಿ ಬ್ರಹ್ಮರೆನಿಸಿದ ಶ್ರೀಮದಾನಂದ ತೀರ್ಥರನ್ನ ನಿತ್ಯದಲ್ಲಿ ನೆನೆಯಬೇಕು ಎಂಬುದಾಗಿ ಇಲ್ಲಿ ದಾಸರು ತಿಳಿಸಿದ್ದಾರೆ. ಪಂಚಭೇದಾತ್ಮಕವಾದ ಪ್ರಪಂಚಕ್ಕೆ ಪಂಚರೂಪಾತ್ಮಕನ ಪಂಚರೂಪಗಳು ಯಾವ್ಯಾವು ಎಂದರೆ ಮೂಲ ರೂಪವಾದ ನಾರಾಯಣ ರೂಪ, ಮೋಕ್ಷಪ್ರದವಾದ ವಾಸುದೇವ ರೂಪ, ಜಗತ್ತಿನ ಸೃಷ್ಟಿಗಾಗಿ ಪ್ರದ್ಯುಮ್ನ ರೂಪ, ರಕ್ಷಣೆಗೆ ಅನಿರುದ್ಧ ರೂಪ, ಲಯಕ್ಕಾಗಿ ಸಂಕರ್ಷಣ ರೂಪ. ಇವ5 ಅನಿರುದ್ಧಾದಿ ಪಂಚರೂಪಗಳು. ಪಂಚಮುಖ ಎಂಬ ಶಬ್ದದಿಂದ ಬ್ರಹ್ಮ ಮತ್ತು ವಾಯುದೇವರ ಪ್ರಾಣಾದಿ 5 ರೂಪಗಳು, ಆ ರೂಪಗಳನ್ನು ನಾವು ಸ್ವೀಕರಿಸಬೇಕು. ಮತ್ತು ರುದ್ರದೇವರ 5 ಮುಖಗಳು ಯಾವುವು? ಈಶಾನ, ತತ್ಪುರುಷ, ಅಘೋರ, ವಾಯುದೇವ, ಸದ್ಯೋಜಾತ. ಈ ರುದ್ರದೇವರ 5 ಮುಖಗಳನ್ನು ಸಹ ಸ್ವೀಕರಿಸಬೇಕೆಂದು ತಂತ್ರಸಾರದಲ್ಲಿ ಉಲ್ಲೇಖಿಸಿದ್ದಾರೆ. ಕಿಂಕರರು ಎಂಬ ಶಬ್ದ ಪ್ರಯೋಗವಾಗಿದೆ. ಇಲ್ಲಿ ಈ ಶಬ್ದದಿಂದ ಪರಮಾತ್ಮನಿಗೆ ಬ್ರಹ್ಮಾದಿಗಳು, ವಾಯುವಿಗೆ ರುದ್ರಾದಿಗಳು, ಇವರು ಕಿಂಕರರು ಎಂಬುದು ವಾಯುಸ್ತುತಿಯ ಉಲ್ಲೇಖ. ಭಾವಿ ವಿರಿಂಚಿ ಈ ಶಬ್ದವು ಶ್ರೀಮದಾಚಾರ್ಯರ ಮತ್ತೊಂದು ಹಿರಿಮೆ. ಹನುಮಂತನು ಭಾವಿ ಬ್ರಹ್ಮ ಎಂಬುದು ರಾಮಾಯಣದ ಉಲ್ಲೇಖದಿಂದಲೂ ತಿಳಿಯುತ್ತದೆ. ಅಂತೂ ಮಧ್ವ ಸಿದ್ಧಾಂತದ ಪಂಚಭೇದ ತಾರತಮ್ಯ, ಹರಿಸರ್ವೋತ್ತಮತ್ವ, ತತ್ವ ವಿವೇಚನೆ ಈ ಎಲ್ಲ ಪ್ರಧಾನ ಪ್ರಮೇಯಗಳನ್ನು ತಿಳಿಸುವ ಮೂಲಕ ಶ್ರೀಮದಾನಂದ ತೀರ್ಥರ ಹಿರಿಮೆಯನ್ನ ಇಲ್ಲಿ ದಾಸರು ಈ 2 ನುಡಿಗಳಲ್ಲಿ ಅದ್ಭುತವಾಗಿ ವರ್ಣಿಸಿರುತ್ತಾರೆ. ಶ್ರೀ ಕೃಷ್ಣಾರ್ಪಣಮಸ್ತು.